ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪಾಜುದವರ ಆತ್ಮೀಯರೇ. ನಿಜವಾಗಿಯೂ ಒಂದು ಪತ್ರಿಕೆ ಭಾಳ ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡಿದ. ಯಾಕೆಂದರೆ ಪತ್ರಿಕೆ ಕೆಲಸ ಸತ್ಯವನ್ನು ಹೇಳೋ ಜೊತೆಗೆ ಆ ಸತ್ಯದ ಜೊತೆಗೆ ವ್ಯವಸ್ಥೆಯನ್ನು ಬದಲು ಮಾಡೋದಕ್ಕೂ ಕಾರಣ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚು. ಆ ದಿಶೆಯಲ್ಲಿ ನಮ್ಮ ಪ್ರಜಾವಾಣಿ ಪತ್ರಿಕೆ ಅಂತೂ ಭಾಳ ಉತ್ತಮವಾದ ಕೆಲಸವನ್ನು ಒಂದು ವಿಷಯದಲ್ಲಿ ಮಾಡಿದೆ. KPSC ಸಲುವಾಗಿ ಒಂದು ಆರ್ಟಿಕಲ್ ಮಾಡಿದ. KPSC ಗುಜರಿಗೆ ಹಾಕಿ ಗುಡುಗಿದ್ದ ನ್ಯಾಯಪೀಠ. ಈ KPSC ಗುಜರಿಗೆ ಹಾಕಿಬಿಟ್ರೆ ಮುಗದದ ಇದ್ರ ಏನಿಲ್ಲ ಇದರಲ್ಲಿ ಅಂತೇಳಿ ಹೇಳಿದ್ದನ್ನು ಮುಖ್ಯವಾಗಿ ವಿಷಯ ಇಟ್ಕೊಂಡು ಅಲ್ಲಿ ಏನೇನು ಫೇಲ್ಯೂರ್ಸ್ ಇದ್ದಾವೆ, ಏನು ಯಾವ ರೀತಿಯಾಗಿ ಪೇಪರ್ಸ್ ಔಟ್ ಆಗ್ತಾ ಇರ್ತಾವೆ, ಏನು ಬದಲಾವಣೆ ಮಾಡ್ತಾ ಇರ್ತಾರೆ, ಪರೀಕ್ಷೆ ಪಟ್ಟಿ ಮೊದಲೊಂದು ಬಿಡುಗಡೆ ಮಾಡಿ ನಂತರದಲ್ಲಿ ಅದನ್ನು ಹೆಂಗೆ ಚೇಂಜ್ ಮಾಡ್ತಾರೆ, ಒಂದು ಎರಡು ಎಲ್ಲ ವಿಷಯಗಳನ್ನು ಆ ಲೇಖನದಲ್ಲಿ ವಿಶೇಷವಾಗಿ BN ಷಣ್ಮುಖಪ್ಪನವರು ಭಾಳ ಸುಂದರವಾಗಿ ಬಿಡಿಸ್ತಾ ಹೋಗ್ತಾರೆ. ಸುಂದರವಾಗಿ ವಾಸ್ತವ ಅದನ್ನು ನಾವು ಇವತ್ತು ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಓದಲೇಬೇಕಾದಂಥ ಆರ್ಟಿಕಲ್ ಅದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳುವಂಥದ್ದು ಇವತ್ತು ನಮಗೆ ಅನಿವಾರ್ಯ. ಅದನ್ನು ಇದು ನಮ್ಮ ಕರ್ತವ್ಯನೂ. ಯಾಕಂದರೆ ಇವತ್ತು KPSC ಸ್ವಚ್ಛ ಆಗಲೇಬೇಕಾಗಿದೆ. ಇವತ್ತಿನ ಮಕ್ಕಳ ಭವಿಷ್ಯ ಮಧ್ಯದಾಗಿ ನೌಕರಿ ಕಟ್ಟಾಗ್ತಾ ಇದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ, ಎಲ್ಲ ಖಾಸಗೀಕರಣ ಅಂತೇಳಿ ಏನೇನೋ ಮೋಸಗಳು ನಡೀತಾ ಇದ್ದಾವೆ. ಇಂಥ ಪ್ರಸಂಗದಲ್ಲಿ ಮತ್ತು ಇರುವ ಸ್ವಲ್ಪ ಸರ್ಕಾರಿ ನೌಕರಿಗಳೆಲ್ಲ ಸಹ ಈ ಭ್ರಷ್ಟಾಚಾರ ನೋಡ್ರಿ 56,000 ಕರೀತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. 2.5 ಲಕ್ಷಕ್ಕೂ ಮೇಲ್ಪಟ್ಟು ಖಾಲಿ ಇದ್ದಾವೆ ಇವತ್ತು. ಅವೆಲ್ಲ ತುಂಬಿಕೊಂಡು ದೂರದ ಮಾತದ. ಇರೋ 56,000 ಇವತ್ತು 7.5 ಲಕ್ಷ ಜನ ಏನಪ್ಪ ಅಂತಂದ್ರೆ ಇಲ್ಲೇ ಅನ್ಎಂಪ್ಲಾಯ್ಡ್ ಇದ್ದಾರೆ ಅಂತ RB ದೇಶಪಾಂಡೆ ಅವರು ವರದಿ ಹೇಳ್ತದೆ. ಅಂದಾಗ ಈ ಕೆಲವು ಪೋಸ್ಟ್ಗಳಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗ್ತದೆ. ಕಾಂಪಿಟೇಷನ್ದಿಂದಾಗಿ ಅದು KPSC ನಡೀತಪ್ಪ ಅಂತಂದ್ರೆ ಸಹಜವಾಗಿ ದುಡ್ಡಿನ ಹರಿದಾಟ ಸ್ಟಾರ್ಟ್ ಆಗ್ತದೆ. ಅರ್ಧ ಮಾರ್ಕ್ಸು 1 ಮಾರ್ಕ್ಸ್ ಮೇಲೆ ಕಾಂಪಿಟೇಷನ್ ಇರ್ತದೆ. ಅದು ಅಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಹೀಗಾಗಿ ಎಲ್ಲಿವರೆಗೆ ನಡೆದಂಥ KPSC ಎಕ್ಸಾಮ್ಗಳ ಮೇಲೆ ಸಾಕಾಗಿ ನಮ್ಮ ನ್ಯಾಯಾಧೀಶರಷ್ಟು ಭಾಳಷ್ಟು ಇದರ ಬಗ್ಗೆ ಹೇಸಿಗೆ ಬಿಟ್ಕೊಂಡಂಗೆ ಮಾಡಿದ್ದಾರೆ. ಅದನ್ನು ಮುರಿದು ಹೋಗೋದು ಬಿಟ್ರಿ ಬೇರೆ ಏನು ಮಾಡೋದು. ನಿಜವಾಗಿದ್ದು ಸ್ವಾಯತ್ತ ಸಂಸ್ಥೆ ರೀ. ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇವಾಗ ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇಲ್ಲ. ಆದರೂ ರಾಜ್ಯ ಸರ್ಕಾರ ಸದಸ್ಯರು ನೇಮಿಸಿದಾಗ ಅಥವಾ ಮತ್ತೊಂದು ಮಾಡಿದಾಗ ಆ ಸದಸ್ಯರು ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದವರು ಆಗೋದ್ರಿಂದಾಗಿ ಅವರಿಂದ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಅಲ್ಲಿ ಅಧಿಕಾರಶಾಹಿ ವರ್ಗ, ಅಲ್ಲಿಯ ಕ್ಲರ್ಕ್ಗಳು, ಅಲ್ಲಿಯ ಮೌಲ್ಯಮಾಪಕರು ಜೊತೆ ಅವರ ಅಲ್ಲಿಯ ಮತ್ತು ಕೆಳಗಿನ ಕ್ಲರ್ಕ್ಗಳು 1-2 ಅಲ್ಲೆಲ್ಲ ಅಧಿಕಾರಿಗಳೆಲ್ಲ ಹೆಚ್ಚು ದುಡ್ಡಿಲ್ಲದೆ ಏನೂ ಇಲ್ಲ. ದೇರ್ ಇಸ್ ನೋ ಮೂಮೆಂಟ್. ಅದನ್ನು ಭಾಳ ಎಳೆಯಾಗಿ ತಿಳಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೆಲವು ನಮ್ಮ ನ್ಯಾಯಾಧೀಶರು ಕೊಟ್ಟಂಥ ನಿರ್ಧಾರಗಳು, ಅವರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. KPSC ಎಂಬುದು ಭ್ರಷ್ಟಾಚಾರದ ಕೂಪ. ಒಬ್ಬ ನ್ಯಾಯಾಧೀಶ ಹೇಳ್ತಾ ಇದ್ದಾರೆ 1990ರ ದಶಕದ ಆರಂಭದಲ್ಲಿ ನ್ಯಾಯಮೂರ್ತಿ K. ಶಿವಶಂಕರ್ ಭಟ್ 95 ಮಾತಿದ್ರು. ಇವತ್ತು ಎಷ್ಟು 2025 ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಕೂಪವಾಗಿದೆ ಭ್ರಷ್ಟಾಚಾರಿ ಮಾರಾಯ. ಅದು ಹೇಳುವಾಗಿಲ್ಲ. ಇದು ಅದನ್ನೆಲ್ಲ ಅಭ್ಯಾಸ ಮಾಡಿ ಹೇಳಿದಂಥ ಒಬ್ಬ ನ್ಯಾಯಾಧೀಶರ ಮಾತು. ಅವತ್ತಿನ ಸರ್ಕಾರ ಇದನ್ನು ಯಾಕೆ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ? ಸರ್ಕಾರಗಳು ಇರೋದು ಯಾತಕ್ಕೆ? ಆ ಸರ್ಕಾರಗಳಿದ್ರೆ ಈ ಒಂದು KPSC ಸದಸ್ಯರು ನೇಮಿಸೋದು, ಅಧಿಕಾರಿಗಳು ನೇಮಿಸೋದು ಮಾಡ್ತದೆ ಕಾರ್ಯಾಂಗ. ಅಂದಾಗ ಅದ್ರ ಕೆಲಸ ಏನಪ್ಪ ಅಂದ್ರೆ ಅದನ್ನು ಅವತ್ತು ಸ್ವತಃ ನ್ಯಾಯಾಧೀಶರು ಹೇಳಿದಾಗ ಅದನ್ನು ಎನ್ಕ್ವೈರಿ ಮಾಡಿಸಿ ಶಿಕ್ಷೆ ಯಾಕೆ ಕೊಡಿಸ್ಲಿಲ್ಲ? ಸ್ವತಃ ನ್ಯಾಯಾಧೀಶ ಹೇಳ್ತಾ ಇದ್ದಾರಲ್ರಿ. ಅದ್ರ ನಂತರದಲ್ಲಿ ಬಂದಂಥ 1995 ನ್ಯಾಯಮೂರ್ತಿ RV ರವಿಚಂದ್ರನ್ ಅವರು ಹೇಳ್ತಾರೆ ಇಲ್ಲಿರುವಷ್ಟು ಭ್ರಷ್ಟಾಚಾರ ಇನ್ನೆಲ್ಲೂ ಇಲ್ಲ. ನೋಡ್ರಿ ಪಾಪ ಎಂಥ ಮಾತನ್ನು ಹೇಳಿದ್ದಾರೆ ಅವರು. ಇಲ್ಲಿರುವಂಥ ಭ್ರಷ್ಟ ಎಲ್ಲೂ ಇಲ್ಲ. ಎಲ್ಲಿ ನೋಡಿದ್ರೆಲ್ಲ ಭ್ರಷ್ಟರು ಇದ್ದಾರೆ ಇಲ್ಲಿ KPSC ಒಳಗೆ. ಯಾಕೆ ಇದನ್ನು ಯಾಕೆ ಸೀರಿಯಸ್ ತೊಗೊಳ್ಳಿಲ್ಲ ಅಂತ. ಇವತ್ತಿಗೂ ಸೀರಿಯಸ್ ಇಲ್ಲಿದು. ಇವತ್ತಿಗೂ ಅದೇ ಮಾತುಗಳು ಬರ್ತಾ ಇದ್ದಾವೆ. ಇವತ್ತು ಅನೇಕರು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ. ಇಲ್ಲಿ ಯುವ ಸಮುದಾಯ, ಪ್ರತಿಭಾವಂತ ಯುವ ಸಮುದಾಯ ಪಾಪ ದಿವಾಳಿ ಹೇಳ್ತಾ ಇದ್ದಾವ್ರಿ. ಕೆಲವರು ಸುಯಿಸೈಡ್ ಮಾಡ್ಕೊತಾರೆ, ಕೆಲವೊಂದು ಏನೋ ಮಾಡ್ತಾರೆ. ಏನೋ ನಮ್ಮ ನಾಡಿನ ಸಂಪತ್ತು ಅವ್ರು ಬುದ್ಧಿವಂತರು. ಅವ್ರಿಗೆ ಮೋಸ ಮಾಡುವಂಥ ಈ KPSC ಇದ್ದರೆಷ್ಟು ಹೋದ್ರೆಷ್ಟು ಅಂತೇಳಿ ಎಷ್ಟೋ ಜನ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. KPSC ಸರಿ ಮಾಡಲು ಟೆಂಡರ್ ಕರೀಬೇಕು ಅಂತೇಳಿ 1997 ನಂತರದಲ್ಲಿ ನ್ಯಾಯಮೂರ್ತಿ BN ಮಲ್ಲಿಕಾರ್ಜುನ್ KT ಅಧ್ಯಕ್ಷರಾಗಿದ್ದರು. ಅವ್ರು ಹೇಳ್ತಾರೆ ಟೆಂಡರ್ ಕರೀದನ್ನು ಟೆಂಡರ್ ಯಾರೇ ಎಷ್ಟು ದೂರ ಕೇಳಿರ್ತದನಂತ. ಅದು ದುಡ್ಡು ವ್ಯಾಪಾರ ಮಾಡ್ಕೊಂಡು ಹೋಗಿಬಿಡ್ಲಮ್ಮೆ. ಅವ್ರನ್ನ ಸೋದಾಗಲೇ ಎಷ್ಟು ಗಳಿಸ್ತಾರೆ ಗಳಿಸ್ಕೊಳ್ಳಿ ಅಂತ. ಇಷ್ಟೊಂದು ನಿರ್ಲಜ್ಜವಾಗಿ ಈ ಮಾತುಗಳನ್ನು ಪಾಪ ಅವರು ಹೇಳಿದಾಗ ಈ ನಿರ್ಲಜ್ಜ ಸರ್ಕಾರ ಆ ದಿಶೆಯಲ್ಲಿ ಯಾಕೆ ಕ್ರಮ ಕೈಗೊಳ್ಳಿಲ್ಲ?
ಇಲ್ಲಾಂದರೆ ಮುಂದೆ ಬರುತ್ತಿರುವಂಥ ಸರಿ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಅದನ್ನು 97 ನಂತರದಲ್ಲಿ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ಅವರು ಹೇಳ್ತಾರೆ. ಇದೇನು ಬದಲು ಮಾಡ್ತೀರಪ್ಪ, ಇದೇನು ಚೇಂಜ್ ಮಾಡ್ತೀರಿ, ಭಾಳ ಜನ ಅಭಿಪ್ರಾಯ ಇದಾಗಿದೆ ಇವತ್ತಿಗೂ. ದುಡ್ಡು ಕೊಟ್ಟಲೇ ಇಲ್ಲ, ಇಲ್ಲಾಂದ್ರೆ ಏನೂ ಇಲ್ಲ, ಓಪನ್ ಸೆಕ್ರೆಟರೀಸ್. ಇದರ ಬದಲಾಗಿ ಇವತ್ತಿನವ್ರಿಗೆ ಯಾಕೆ ತೊಗೊಳ್ತಾ ಇಲ್ಲ ರೀ? ಹೃದಯ ಕಾಲಕ್ಕೆ ಇನ್ನೊಬ್ಬರು 2004ರಲ್ಲಿ ನ್ಯಾಯಮೂರ್ತಿ ಕೆ ವತ್ಸಲ ಹೇಳ್ತಾರೆ, KPSCಗೂ ಭ್ರಷ್ಟಾಚಾರಕ್ಕೂ ಅವಿನಾಭಾವ ಸಂಬಂಧ ಇದೆ, ಬೆಳೆಸಲಾರ ಸಂಬಂಧದ. ಇವೆಲ್ಲ ಸ್ಟೇಟ್ಮೆಂಟ್ಗಳು ನೋಡಿದಾಗ ಅದನ್ನೆಲ್ಲ ಅಭ್ಯಾಸ ಮಾತಾಡಿದವರು ಸುಮ್ಮನೆ ಅಲ್ಲ. ಇಲ್ಲ ಇಷ್ಟು KPSC ಇವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತಲ್ಲ, ನ್ಯಾಯಾಧೀಶ ಕೇಸ್ ಹಾಕ್ಬೇಕಾಗಿತ್ತಲ್ಲ. ಇದು ಮೌನ ಹೇಗಾಗಿದೆ ಅಂದ್ರೆ ಅದು ಬರ್ತದೆ, ಅದಕ್ಕೂ ಬರ್ತದೆ. ಅದರ ಸರ್ಕಾರಗಳು ಇನ್ವಾಲ್ವ್ ಆಗೋದು ಬರ್ತದೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು, ಹಾರ್ಡ್ ವರ್ಕ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಭವಿಷ್ಯ ಇಲ್ಲ ಅನ್ನುವಂಥ ಫಿಕ್ಸ್ ಆಗಿದೆ. ಯಾರು ಇವತ್ತು ಇವತ್ತು MBBS ಮಾಡಿರಲಿ ಅಥವಾ ಮತ್ತೊಂದು ಮಾಡಿರಲಿ, BA ಮಾಡಿರಲಿ, BCom ಮಾಡಿರಲಿ, MBA ಮಾಡಿರಲಿ, ಯಾರೋ ಮಾಡಿರಲಿ, ಆ ಮಕ್ಕಳು ಇವತ್ತೇನೋ ಈ KPSC ಮಾಡ್ತಾನಂದ್ರೆ ನಗುತ್ತಾರೆ ಜನ ಇವತ್ತು. ಯಾಕಂದ್ರೆ ಅಲ್ಲಿ ದುಡ್ಡಿದ್ದು ಏನು ನಡೆದಿಲ್ಲ ಅಂತ ಎಲ್ಲರಿಗೂ ಗೊತ್ತದ. ಎಂಥ ಇದು ಪ್ರತಿಭಾವಂತ ಇರಪ್ಪ ನಿನ್ನಷ್ಟು ನೀರು ಅನ್ನುವಂಥ ಮಾತುಗಳು. 2011ರಾಗ ನ್ಯಾಯಮೂರ್ತಿ N ಕುಮಾರ್ ಅವರು ನೀಡಿದ ತೀರ್ಪು ಮೌಲ್ಯಮಾಪನದಲ್ಲಿ ಅಕ್ರಮ ತಡೆಗೆ ಕಾರಣವಾಗಿತ್ತು. ಬೆಳಗ್ಗೆ 2013ರಲ್ಲಿ PC ಹೋಟಾ ಸಮಿತಿ ನೇಮಿಸಿದರು. ಇವೆಲ್ಲ ತೀರ್ಪುಗಳು ಬಂದ ಮೇಲೆ ಇದೇ ನಮ್ಮ ಸಿದ್ದರಾಮಯ್ಯನವರು 2013ರೊಳಗೆ PC ಹೋಟಾ ಕಮಿಷನ್ ನೇಮಿಸಿದರು. ಬಂತು, ಎಲ್ಲ ಸಬ್ಮಿಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೂ ನಿಂತಿಲ್ಲ, ಇಂದಿಗೂ ನಿಂತಿಲ್ಲ. ಓಟ ಅವ್ರು ಮುಗಿದ್ರು. ಸಿದ್ದರಾಮಯ್ಯ ಯಾಕೆ ನಿಲ್ತಾ ಇಲ್ಲ? ಏನು ಕಾರಣ? ಯಾರು ಕಾರಣ? ನೀವು ಕಾರಣ, ನಿಮ್ಮ ಅಧ್ಯಕ್ಷರ ಕಾರಣ, ನಿಮ್ಮ ಸದಸ್ಯರ ಕಾರಣ, ಯಾರ ಕಾರಣ? ಇವತ್ತು ಜನರಿಗೆ ಹೇಳುವಂಥ ಕಾಲ ನಿಮಗೆ ಬಂದದ. ಅದರಲ್ಲೂ ಅದರ ಫೈಟ್ ಮಾಡಿ ಜೀವನ ತುಂಬ KS ಮಾಡ್ಬೇಕಂತ ಅನ್ನುವಂಥ ಅನೇಕ ವಿದ್ಯಾರ್ಥಿಗಳು ಪಾಪ ಮೂಲಿಗೆ ಸೇರಿದ್ದನ್ನು ನಾವು ಗಮನಿಸಿದಾಗ ಅವ್ರ ಬದುಕ ಕನಸ ರೌರವ್ ನರಕದಲ್ಲಿ ಬಿದ್ದಿದ್ದನ್ನು ನೋಡಿದಾಗ ಹೆಂಗ್ರಪ್ಪ ಇದು? ಅದಕ್ಕಾಗಿ ಕೆಲವೊಮ್ಮೆ ಇಲ್ಲದ್ರೆ ಅಲ್ಲೊಂದಿಲ್ಲ, ಎಲ್ಲೋ ಶಿಕ್ಷೆ ಆಗಿರ್ಬೋದು, ಆದರೆ ಇವ್ರು ಬಂದ್ ಮಾಡೋದು ಶಿಕ್ಷೆ ಆಗಿಲ್ಲ. ಇಷ್ಟೆಲ್ಲ ಹೇಳಿದರು. ಆಗಿನ ಸಂದರ್ಭದಲ್ಲಿ ಇವ್ರು ತನಿಖೆ ಮಾಡಿಸಿ ಇವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಆವತ್ತಿನ ಅಂದಂದಿನ ಸರ್ಕಾರಗಳು ಮಾಡಿದ್ರೆ ಇವತ್ತು KPSC ಮುಂದೆ ಸ್ವಚ್ಛ ಆಗ್ತಿತ್ತು ಏನೋ. ಯಾರೂ ಮಾಡೋಕ್ತಾ ಇರಲಿಲ್ಲ ಅದನ್ನು. ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಬರ್ತದೆ. ಮತ್ತು ದುಡ್ಡಿದ್ದವ್ರ ಮಕ್ಕಳ ಭೂಮಿ ಇದ್ದವ್ರ ಮಕ್ಕಳು ಅವರೇ ಆಗುವಂಥದ್ದು KPSC ಅಧಿಕಾರಿಯೊಳಗೆ ಕೊಡ್ತಾರೆ. ಅಂತಂದ್ರೆ ದುಡ್ಡು ಮಾಡೋಕತ್ತಾರೆ, ಅವರು ದುಡ್ಡು ಎಬ್ಸಕ್ಕೆ ಶುರು ಮಾಡ್ತಾರೆ. ಭ್ರಷ್ಟಾಚಾರ ಏನಪ್ಪ ಅಂತಂದ್ರೆ ಯಾವ ರೀತಿ ಬೆಳೆದು ನಿಲ್ತದಪ್ಪ ಅಂತಂದ್ರೆ ನೀವು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ಸ್ವತಃ ನ್ಯಾಯಾಧೀಶರೆಲ್ಲ ಹೇಳೋದನ್ನು ನೋಡಿದಾಗ ಅದೇ ಕಾಲಕ್ಕೆ ಇದನ್ನೆಲ್ಲ ಸಹಜವಾಗಿ ವಿಚಾರ ಮಾಡಿದಾಗ ಇಲ್ಲಿ ಸಜ್ಜನರು, ಒಳ್ಳೆಯವರು, ಯೋಗ್ಯರು, ಮರ್ಯಾದಸ್ಥರು, ಸ್ವಲ್ಪ ಮರ್ಯಾದೆಯಿಂದ ಹರಿದ ಕಾಂತ ಮುಚ್ಕೊಳ್ಳೋರು ಇಲ್ಲಿ ಅಂಥವ್ರು ಇಲ್ಲ, ಅದು ಹೇಳಲಿಕ್ಕೆ ಆಗೋದಿಲ್ಲ, ಆ ಪ್ರಮಾಣದಲ್ಲಿದ್ದಾರೆ. ಅದಕ್ಕೆ ಮರ್ಯಾದಸ್ಥರನ್ನ, ಯೋಗ್ಯರನ್ನ, ಪ್ರಾಮಾಣಿಕರನ್ನ ತಂದಿಲ್ಲೇ ಅಧಿಕಾರಕ್ಕೆ ಕೊಡಿಸೋದು ಭಾಳ ಯೋಗ್ಯ ಕ್ರಮ. ಯಾಕಂದ್ರೆ ಮುಂದಿನ ಭವಿಷ್ಯದ ಕಾಲದಲ್ಲಿ ಮಕ್ಕಳ ಭವಿಷ್ಯನೇ ಇಲ್ದಂಗೆ ಆಗಿ ಹೋಗ್ಬಿಡ್ತದೆ. ಮತ್ತು ಓದೋದನ್ನ ಈಗಾಗಲೇ ಮಕ್ಕಳು ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ಏನು ಓದಿ ಏನು ಫಲ ರೀ, ಪ್ರತಿಫಲ. ಅಲ್ಲಿ ದುಡ್ಡಿದವರು ಸೆಲೆಕ್ಷನ್ ಆಗ್ತಾರೆ, ನಮಗೇನದು ಅವಕಾಶ ಅನ್ನುವಂಥ ಪರಿಸ್ಥಿತಿ ಇವತ್ತು KPSC ಮುಂದದ. ಸಾಕಷ್ಟು ನೀವು KPSC ಕೂತಂತ ಯಾರನ್ನ ಕೇಳಿದ್ರೆ ಕೇಳ್ರಿ, ಅವರಿಂದ ಬರೋ ಉತ್ತರಿದ ನಿರಾಶೆ. ಹೀಗಾಗಿ ಅನೇಕ ಕೆಲವೊಮ್ಮೆ ಸೂಯಿಸರಿಸಿದ್ದು ಮಾಡ್ಕೊಂಡಿದ್ದಾರೆ ಮಕ್ಕಳು ಇದಾಗಲಾರದಕ್ಕಾಗಿ. ಅದಕ್ಕೆ KPSC ಗುಜ್ರಿಗೆ ಹಾಕ್ರಂತೇನೋ ಅಂತಾರೆ. ಗುಜ್ರಿಗೆ ಹಾಕೋದು ಬೇಡ, ರಿಪೇರಿ ಮಾಡ್ರಿ ಅದನ್ನು. ಯಾವುದಾದ್ರು ಎಕ್ಸಾಮ್ ನಡೆಯಬೇಕಾಗಿದೆ, ಪ್ರಾಮಾಣಿಕರಲ್ಲಿ ಸೇರಿಸ್ರಿ ಅನ್ನೋದನ್ನು ನಾವು ಮತ್ತೆ ಈ ಸರ್ಕಾರಕ್ಕೆ ಹೇಳಬೇಕಾಗಿದೆ. ಎಷ್ಟು ಮಟ್ಟಿಗೆ ಸರ್ಕಾರ ಮಾಡ್ತದನೋ ಗೊತ್ತಿಲ್ಲ, ಆದರೆ ನಮ್ಮ ಜನ ಮಾತ್ರ ಎಚ್ಚರಗೊಳ್ಬೇಕು. ಇದಕ್ಕೆ ಅವನ್ನ ಮತ್ತೆ ಹೇಳೋದು ಒಂದು ಇಂಥ ಸರ್ಕಾರಗಳನ್ನು ಬಗ್ಗಿ ಬಿಡಬೇಕಾಗಿತ್ತಪ್ಪ ಅಂದ್ರೆ ಮಕ್ಕಳನ್ನು ಹೆತ್ತಂಥ ತಂದೆ ತಾಯಿಗಳು 90% ಇದ್ದಂಥ ಇಲ್ಲಿಯ ಬಡವರು, ಅದರಲ್ಲಿ ರೈತರು ಬರ್ತಾರೆ, ಕಾರ್ಮಿಕರು ಬರ್ತಾರೆ, ಕೂಲಿಕಾರರು ಬರ್ತಾರೆ, ಅವರೆಲ್ಲರ ಮಕ್ಕಳು ಏನಾದರೂ ಇವತ್ತು ಅಧಿಕಾರಿಗಳಾಗಬೇಕಾಗಿತ್ತು. KS ಅದು ಇದು IAS ಶುರುವಾಗಿ ಇಂಥದ್ದಿಲ್ಲ ಆಗಬೇಕಾಗಿದ್ದಾರೆ. ನೀವು ಮತದಾನದ ಮೂಲಕ ಈ ಭ್ರಷ್ಟ ಸರ್ಕಾರನ ಕಿತ್ತು ಹಾಕ್ಬೇಕು. ಮತದಾನ ಒಂದೇ ಇದಕ್ಕೆ ಪರಿಹಾರ. ಯಾವುದೇ ದೇವರಿಂದೂ ಇಲ್ಲ, ಮತ್ತೊಂದರಿಲ್ಲ, ಯಾವುದರಿಂದೂ ಇಲ್ಲ. ಮತದಾನವನ್ನು ತಮ್ಮ ಮಕ್ಕಳನ್ನು ಹೆತ್ತಂಥ KS ಮಾಡಬೇಕು ಅನ್ನೋಂಥ ಕನಸು ಕಂಡಂಥ, ಸರ್ಕಾರಿ ಹುದ್ದೆಗಳನ್ನ ಹಿಡಿಬೇಕು ಅಂತ ಕನಸು ಕಂಡಂಥ ಜನ ಯೋಗ್ಯರಿಗೆ ಮತ ಹಾಕುವಂಥದ್ದು ಕೆಲಸ ಮಾಡಿದರೆ ಇದು ಬದಲಾಗ್ತದೆ. ಇಲ್ಲಾಂದ್ರೆ ಇಲ್ಲ. ಅಲ್ಲಿ ಮರ್ಯಾದಸ್ಥರು ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ KPSCಗೆ ಎಲ್ಲರ ಒಂದು ಸದಸ್ಯ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರು ದುಡ್ಡು ಮಾಡ್ಕೋತಾರೆ.
ಮತ್ತು ಅದೇ ರೀತಿ ಅಧಿಕಾರಿಗಳು ಸಹಿತ ಬರೋ ದುಡ್ಡು ಕೊಟ್ಟು ಬಂದಿರ್ತಾರೆ, ಅದಕ್ಕೆ ದುಡ್ಡು ಮಾಡ್ಕೊಳ್ತಾರೆ. ಆಗ ಸರ್ಕಾರ ನಿರ್ವೀರ್ಯವಾಗಿ ನಿಲ್ತದೆ. ಯಾಕಂದ್ರೆ ಇಷ್ಟೆಲ್ಲ ನಡೆದ್ರು ಸುಮ್ಮನೆ ಅರ್ಥ ಏನೋ ಅವ್ರಿಗೂ ಪಾಲು ಹೋಗಿರ್ತದೆ. ಹೀಗಾಗಿ ಇಡೀ ಈ ನಾಡಿನ KPSC ಎಕ್ಸಾಮ್ ಕೊಡುವ ಮಕ್ಕಳ ತಂದೆ ತಾಯಿಗಳು, ಮಕ್ಕಳು ಅದು ಯುವಕರಾಗಿರ್ತಾರೆ. ಅವರು ಯೋಗ್ಯನ ಆಯ್ಕೆ ಮಾಡಲಿ. ಇಲ್ಲಿವರೆಗೆ ಎಲ್ಲ ಗೌರ್ಮೆಂಟ್ ನೋಡಿದ್ದಾರೆ, ಎಲ್ಲ ಗೌರ್ಮೆಂಟ್ಗಳಲ್ಲೂ ಭ್ರಷ್ಟರಿದ್ದಾರೆ. ಒಬ್ಬರಂತಲ್ಲ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾರೋ ಇರಲಿ, JDS ಸಜ್ಜರಿಲ್ಲ, ಎಲ್ಲರೂ ದುಡ್ಡು ಮಾಡ್ಕೊಳ್ಳೋರಲ್ಲ, ಹಿಂದೆ ಮಾಡ್ಕೊಳ್ಳೋದು ದಾಖಲೆಗಳಿದ್ದಾವೆ ಎಲ್ಲರದ್ದು. ಅದಕ್ಕೆ ಇವತ್ತು ಮತದಾರ ಮಾತ್ರ ಎಚ್ಚರಗೊಂಡ ಇಂಥ ಅಯೋಗ್ಯ ಸರ್ಕಾರದ ರಾಜಕಾರಣಿಗಳನ್ನ ಮನೆಗೆ ಕಳಿಸೋದು ಕೆಲಸ ಆದಾಗ ಮಾತ್ರ ಬರೋದು. ಇಲ್ಲಾಂದ್ರೆ ಹಿಂಗೆ ಹೇಳೋದು, ನಾವು ಹೇಳೋದು, ನೀವು ಕೇಳೋದು. ಯಾವ ಕೋರ್ಟ್ಗೆ ಹೋದ್ರೆ ಪಾಪ ಅವ್ರು ಏನು ಮಾಡ್ತಾರೆ, ಇದು ಕಾನೂನೊಳಗೆ ಡಿಸೈಡ್ ಮಾಡಬೇಕು. ಅವ್ರಿಗೆ ಕಾನೂನು ಮಾಡೋಕ್ಕೆ ಬರೋದಿಲ್ಲ. ವಕೀಲರಿಗೆ, ನಮ್ಮ ಜಡ್ಜಸ್ಗೆ ಕಾನೂನು ಮಾಡೋಕ್ಕೆ ಬರೋದಿಲ್ಲ ಅಂದ್ರೆ ಇದು ಕಾನೂನು ಇಂಟರ್ಪ್ರೇಟ್ ಮಾಡಬೇಕು. ಕಾನೂನು ಬದಲಾವಣೆಗೆ ಹೋದ್ರೆ ಮತ್ತೆ ಮೇಲೆ ಕೇಸ್ ಆಗ್ತದೆ. ಹೀಗಾಗಿ ಅವರು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ನಾವು ಯಾವ ಕೋರ್ಟಿಗೆ ಹೋದರೂ ಈಗ ತಪ್ಪಿಸಿ ಹೋಗ್ತಾರೆ. ಅವ್ರು ಬುದ್ಧಿರ್ತಾರೆ, ದುಡ್ಡು ಕೈಗಿರ್ತದೆ, ಹೋಗ್ತಾರೆ. ದುಡ್ಡು ಇಲ್ಲದಂತ ನಮ್ಮನೆ ಮಂತೊಬ್ಬರು ನೋಡ್ಬೋದು, ಕೊಡೋದಷ್ಟ ಅನ್ಯಾಯ ಆಯಿತು ಅಂತೇಳಿ ಅದು ತಪ್ಪಬೇಕಾದ್ರೆ ನಿಮ್ಮ ಮತ ಯೋಗ್ಯರಿಗೆ ಹಾಕ್ಕೊಳ್ಳಿ ನೀವು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗೊಳ್ಳುವ ವಂದನೆಗಳು.